ನೋಡಿ ಪೊಲೀಸರು ಓಕೆ ಈಗ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಅಲ್ಲಿ ಧನ್ವೀರ್ ಕಾಣಿಸ್ತಾ ಇದ್ದಾರೆ. ದರ್ಶನ್ರನ್ನ ಕಡಿಯದಾಗಿ ಮಾತನಾಡಿಸಿ ಅವರು ಅಲ್ಲಿಂದ ನಿರ್ಗಮಿಸ್ತಾ ಇರೋದನ್ನ ಗಮನಿಸಬಹುದು. ಪೊಲೀಸ್ ಠಾಣೆಯಿಂದ ಪೊಲೀಸ್ ವ್ಯಾನ್ ನಲ್ಲಿ ಇವರೆಲ್ಲರನ್ನು ಕೂಡ ಒಂದೇ ಬಸ್ ನಲ್ಲಿ ಇವರೆಲ್ಲರನ್ನು ಕೂಡ ಕರೆದುಕೊಂಡು ಹೋಗ್ತಾರೆ. ಪ್ರಕರಣದ ಅಷ್ಟು ಆರೋಪಿಗಳು ಅಲ್ಲಿ ಇದ್ದಾರೆ. ಅವರೆಲ್ಲರ ಮೆಡಿಕಲ್ ಟೆಸ್ಟ್ ಆಯ್ತು. ಈಗ ನೇರ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾರೆ ಕೋರಮಂಗಲಕ್ಕೆ. ನೇರ ಈ ವೆಹಿಕಲ್ ಕೋರಮಂಗಲ ಮಾರ್ಗವಾಗಿ ತೆರಳುತ್ತೆ. ಒಬ್ಬೊಬ್ಬರೇ ಆರೋಪಿಗಳು ಬಸ್ ಹತ್ತುವಂತಹ ಕೆಲಸಗಳನ್ನ ಈಗ ಆರಂಭ ಮಾಡಿದ್ದಾರೆ. ದರ್ಶನ್, ಪವಿತ್ರ, ಪ್ರದೋಷ್, ನಾಗರಾಜ್, ಉಳಿದ ಆರೋಪಿಗಳೆಲ್ಲರೂ ಕೂಡ ಅಲ್ಲಿದ್ದಾರೆ. ನೋಡ್ತಾ ಇದ್ರಿ ಅವರೆಲ್ಲರೂ ಕೂಡ ವಾಹನವನ್ನ ಏರ್ತಾ ಇರುವಂತಹ ದೃಶ್ಯ. ಜಗದೀಶ್. ಸೊ ಇಲ್ಲಿವರೆಗೂ ದಿನಕರ್ ಮತ್ತು ಧನ್ವೀರ್ ಇಬ್ಬರು ಕೂಡ ಇದ್ರು. ಠಾಣೆಯಲ್ಲಿ ಆಗ್ತಾ ಇರುವ ಎಲ್ಲ ಪ್ರಕ್ರಿಯೆಗಳನ್ನು ಅವರು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ರು. ಈಗ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರು ಅಲ್ಲಿಗೂ ಕೂಡ ಈ ವಾಹನದ ಹಿಂದೆ ಅವರು ಕೂಡ ಹೊರಡ್ತಾರಾ ಅಥವಾ ಅದಕ್ಕೆ ಪೊಲೀಸರು ನಿರ್ಬಂಧಿಸ್ತಾರಾ ನೋಡಬೇಕು. ನೀವೀಗ ನೋಡ್ತಾ ಇರುವಂತಹ ಈ ಚಿತ್ರಣ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ದೃಶ್ಯ. ಸೊ ಆರೋಪಿಗಳು ಬಂದ ಸಂದರ್ಭದಲ್ಲಿ ಕೆಲವರದ್ದು ಫುಟೇಜ್ಗಳು ಲಭ್ಯ ಆಗಿತ್ತು. ಕೆಲವರು ಒಳಗೆ ಹೋಗಿದ್ದು ಗೊತ್ತೇ ಆಗ್ತಾ ಇರಲಿಲ್ಲ. ಅಷ್ಟು ಕ್ವಿಕ್ಕಾಗಿ ಪೊಲೀಸರು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅಲ್ಲಿ ಪವಿತ್ರ ಗೌಡ ಅವರ ತಾಯಿ ಕೂಡ ಉಪಸ್ಥಿತರಿದ್ದಾರೆ. ಮಗಳು ವಾಹನವನ್ನು ಏರಿದ ನಂತರದಲ್ಲಿ ಅವರು ಬಹಳ ದುಃಖಿತರಾಗಿ ಮಗಳನ್ನ ಪದೇ ಪದೇ ಗಮನಿಸ್ತಾ ಇರೋದನ್ನು ಕೂಡ ನೋಡಬಹುದು. ಯಾವ ತಾಯಿಗೂ ಕೂಡ ಇಂತಹ ಪರಿಸ್ಥಿತಿಯನ್ನ ನೋಡಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆ ಸಹಜ ದುಃಖ ದುಮ್ಮಾನ ಅದೆಲ್ಲವೂ ಕೂಡ ಅವರಲ್ಲಿ ಇದ್ದೇ ಇರುತ್ತೆ. ಮಗಳನ್ನ ನೋಡ್ತಾ ಇದ್ದಾರೆ. ಈಗ ಅವರು ಜೈಲಿಗೆ ಹೋದರೆ ಇನ್ನು 6 ತಿಂಗಳ ನಂತರ ಮುಂದೇನು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಪದೇ ಪದೇ ನೋಡ್ತಾ ಇದ್ದಾರೆ. ವಾರ ವಾರ ಅಟೆಂಡ್ ಆಗ್ತಿರ್ತಾರೆ. ವಾರ ವಾರ ಅವರಿರುವಂತಹ ಜೈಲಿಗೆ ಹೋಗೋದು, ಅವ್ರಿಗೆ ಬೇಕಾದಂತಹ ಬಟ್ಟೆ ಬರೆ, ಆಹಾರ ಪದಾರ್ಥಗಳನ್ನ ಕೊಡೋದು ಬರೋದು ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಆದ್ರೂ ಜೊತೆಯಲ್ಲಿದ್ದಂತಹ ಮಗಳಿಗೂ ಜೈಲಿನಲ್ಲಿ ಹೋಗಿ ಬಂದು ನೋಡ್ಕೊಂಡು ಬರೋ ಮಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಆ ನೋವು ಅವರಲ್ಲಿ ಕಾಣಿಸ್ತಾ ಇದೆ. ಮಗದೊಂದು ಕಡೆಯಲ್ಲಿ ಧನ್ವೀರ್ ಮತ್ತು ದಿನಕರ್ ಇಬ್ಬರು ಕೂಡ ಠಾಣೆಯಲ್ಲಾದಂಥ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರು ಮತ್ತು ವಾಹನದ ಆಸುಪಾಸಿನಲ್ಲೇ ಧನ್ವೀರ್ ಓಡಾಡ್ತಾ ಇರೋದನ್ನು ಕೂಡ ನೋಡಬಹುದು. ಪೊಲೀಸರು ಸಂಪೂರ್ಣವಾಗಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಬಂದೋಬಸ್ತನ್ನು ಹೆಚ್ಚಳ ಮಾಡಲಾಗಿದೆ. ಹಿಂದೆ ಮುಂದೆ ವಾಹನಗಳು ಪೊಲೀಸ್ ವಾಹನಗಳು ಇರುತ್ತೆ ಮತ್ತು ಭಾಳ ಸ್ಪೀಡಾಗಿ ಈ ವೆಹಿಕಲ್ ಮೂವ್ಮೆಂಟ್ ಆಗಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಆ ಎಲ್ಲ ತಯಾರಿಗಳನ್ನು ಕೂಡ ಈಗ ಪೊಲೀಸರು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆರೋಪಿಗಳೆಲ್ಲರೂ ಕೂಡ ಈಗ ಈ ವಾಹನವನ್ನು ಏರಿ ಆಗಿದೆ. ಅವರೆಲ್ಲರೂ ಕೂಡ ಕೆಲವರು ಕಾಣದೇ ಇರೋ ಹಾಗೆ ಕೂತ್ಕೊಳ್ತಾರೆ, ಕೆಲವರು ನೋಡ್ಕೊಳ್ಳಿ ಬಿಡು ಅನ್ನೋ ರೀತಿಯ ಆಟಿಟ್ಯೂಡ್ ಇರುತ್ತೆ, ಕೆಲವರು ಮಾಸ್ಕ್ ಮುಚ್ಕೊಂಡು ಇರ್ತಾರೆ. ಸೊ ಸಾಮಾನ್ಯವಾಗಿ ಆ ಗ್ರಿಲ್ ಇರುತ್ತೆ ಈ ಜೀಪಲ್ಲಿ, ಅದು ನೋಡ್ತಾ ಇದ್ರಲ್ಲ. ಸೊ ಆ ಗ್ರಿಲ್ಲು ಅದರಲ್ಲಿ ಅಷ್ಟು ಫೋಕಸ್ಡಾಗಿ ಕಾಣಿಸಲ್ಲ. ಬಟ್ ಸ್ಟಿಲ್ ಅವ್ರುಗಳು ಕೂತಿರೋದನ್ನ ಮನೆ ಮಾಚಲಿಕ್ಕೆ ಸಾಧ್ಯನೂ ಇಲ್ಲ. ಪೊಲೀಸರ ಪಕ್ಕದಲ್ಲಿ ಆರೋಪಿಗಳನ್ನ ಕೂರಿಸ್ಕೊಂಡು ಈಗ ನ್ಯಾಯಮೂರ್ತಿಗಳ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೇರ ಕೋರಮಂಗಲಕ್ಕೆ ಈ ವೆಹಿಕಲ್ ಪಾಸ್ ಆಗುತ್ತೆ ಮತ್ತು ಕೋರಮಂಗಲ ಜಡ್ಜ್ ನಿವಾಸದ ಮುಂಭಾಗ ಯಾರು ಕೂಡ ಜಮಾವಣೆ ಆಗದೆ ಇರೋ ಹಾಗೆ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಆ ರೀತಿಯ ಮತ್ತೆ ಅಲ್ಲೊಂದು ಕಿರಿಕಿರಿ ಮಾಡ್ಕೊಂಡು ಹೋಗಿ ಇನ್ನೇನೋ ಎಡವಟ್ಟು ಮಾಡ್ಕೋಬೇಡಿ, ಅಲ್ಲಿ ಹೋದರೆ ಸರಿಯಾಗಿ ಕೊಡ್ತಾರೆ ನಿಮಗೆ. ಇಲ್ಲೇನೋ ಆಡಿದ್ರಿ ಕಾಂಪೌಂಡ್ ಹಾರೋದು, ಮರ ಏರೋದು, ಈ ಚೇಷ್ಟೆಗಳನ್ನೆಲ್ಲ ಅಲ್ಲೆಲ್ಲ ಅದು ಆ ರೀತಿ ಆಗೋದಿಲ್ಲ. ಸೊ ನೀವು ಏನಿದ್ರು ಇಲ್ಲಿ ನೋಡ್ಕೊಳ್ಳಿ. ಪವಿತ್ರ ಗೌಡ ಅವರ ತಾಯಿ ಅಲ್ಲಿರೋದನ್ನು ಕೂಡ ನೋಡಬಹುದಾಗಿದೆ. ಮಗಳು ಈಗಾಗಲೇ ಪೊಲೀಸ್ ವಾಹನವನ್ನು ಏರಿದ್ದಾರೆ. ಪದೇ ಪದೇ ಮಗಳನ್ನ ಅವರು ನೋಡ್ತಾ ಇದ್ದಾರೆ. ಬಹಳ ನೋವಿನಲ್ಲೇ ಇದ್ದಾರೆ ಅವರು. ಅವರ ದುಃಖ ಕಾಣಿಸ್ತಾ ಇದೆ. ಮನೆಯಿಂದ ಹೊರಡೋ ಸಂದರ್ಭದಲ್ಲೂ ಕೂಡ ಪವಿತ್ರ ಅವರ ತಾಯಿಗೆ ಬಿಗಿದಪ್ಪಿ ಕಣ್ಣೀರಿಟ್ರಂತೆ. ಅದಾದ ನಂತರ ಪೊಲೀಸ್ ಜೀಪ್ ಹತ್ತಿದಾಗಲೂ ಕೂಡ ಒಂದು ರೀತಿ ಭಾವುಕ ಮುಖ ಕಾಣಿಸಿತ್ತು ಪವಿತ್ರ ಅವ್ರದ್ದು. ಅವರ ತಾಯಿ ಕೂಡ ಆ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ರು. ಈಗಲೂ ಕೂಡ ನೋವಿನಲ್ಲೇ ಅವರ ತಾಯಿ ಮಗಳನ್ನು ಪದೇ ಪದೇ ನೋಡ್ತಾ ಇದ್ದಾರೆ. ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕಾಗಲ್ಲ. ಅದು ಏನು ಹೇಳಬೇಕು, ಏನೇನಿರುತ್ತೋ ಎಲ್ಲವನ್ನೂ ಮನೆಯಲ್ಲೇ ಇದ್ದಾಗಲೇ ಮಾತಾಡ್ಕೊಂಡಿರ್ತಾರೆ. ಈಗ ಫೈನಲಾಗಿ ಏನು ಮಾತಾಡುವಂಥದ್ದು ಇರಲ್ಲ. ಬಟ್ ಅವ್ರ ತಾಯಿ ನೋಡ್ತಾ ಇರೋದನ್ನು ನೋಡಿದ್ವಿ ಪಾಪ. ಸೊ ಈಗಷ್ಟೇ ವೆಹಿಕಲ್ ಪಾಸ್ ಆಗ್ತಾ ಇದೆ.
ಈಗಷ್ಟೇ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಕೋರಮಂಗಲದ ಜಡ್ಜ್ ನಿವಾಸದತ್ತ ದರ್ಶನ್ ಪವಿತ್ರ ಗೌಡ ಇತರೆ ಆರೋಪಿಗಳನ್ನ ಕರೆದುಕೊಂಡು ಪೊಲೀಸರು ಹೊರಟಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ.